ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ ಅಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಳಕ್ ಬಂದಿದೆ ಸ್ನೇಹಿತರೆ. ಸೊ ಮೇಲ್ ಅಂಡ್ ಫೀಮೇಲ್ ಕ್ಯಾಂಡಿಡೇಟ್ಸ್ ಎಲ್ಲರೂ ಕೂಡ ಅಪ್ಲಿಕೇಶನ್ಸ್ ಅಪ್ಲೈ ಮಾಡಬಹುದು. ಸೊ ನಿಮಗೆ ಅಪ್ಲಿಕೇಶನ್ ಲಿಂಕ್ ಬೇಕು ಅಂತ ಹೇಳಿದ್ರೆ ಲಿಂಕ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ಸ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಅಥವಾ ನ್ಯೂ ಗೌರ್ಮೆಂಟ್ ಜಾಬ್ ಅಲರ್ಟ್ .com ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಸಾಕು, ಈ ಒಂದು ವೆಬ್ಸೈಟ್ ಸಿಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇನ್ನು ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಇನ್ನು ಟೆಲಿಗ್ರಾಮ್ ವಾಟ್ಸ್ಆಪ್ ಗ್ರೂಪ್ ಕೂಡ ಜಾಯ್ನ್ ಆಗಬಹುದು, ಅಲ್ಲಿ ಕೂಡ ಲೇಟೆಸ್ಟ್ ಅಪ್ಡೇಟ್ಸ್ ಬಿಡ್ತಾ ಇರ್ತೀವಿ ಸ್ನೇಹಿತರೆ. ಓಕೆನಾ. ಸೊ ನೋಡಿ, ಕೊಚ್ಚಿನ್ ಶಿಪ್ ಯಾರ್ಡ್ ಅಲ್ಲಿ ಕರೆದಿರುವಂತದ್ದು. ಸೊ CSL ಅಂತ ಸರ್ಚ್ ಮಾಡಿದ್ರೆ ಸಾಕು, ಸಿಗುತ್ತೆ ಇದು. ಓಕೆನಾ. ಸೊ ಕೊಚ್ಚಿನ್ ಶಿಪ್ ಯಾರ್ಡ್ ರಿಕ್ರೂಟ್ಮೆಂಟ್ 2025-26 ಅಲ್ಲಿ ಸೊ 132 ಪೋಸ್ಟ್ ಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಅಸಿಸ್ಟೆಂಟ್, ಸ್ಟೋರ್ ಕೀಪರ್ ಅಂಡ್ ಅದರ್ ಪೋಸ್ಟ್ ಗಳಿಗೆ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ. ಸೊ ಯಾರೆಲ್ಲ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಸ್ಯಾಲ್ರಿ ಬಂದು 42,000 ರೂಪಾಯಿವರೆಗೂ ಸ್ಯಾಲ್ರಿ ಇದೆ ಸ್ನೇಹಿತರೆ. ಓಕೆನಾ. ಸೊ ಇದನ್ನ ಮಾತ್ರ ಮಿಸ್ ಮಾಡ್ಕೊಳ್ಬೇಡಿ. ಎಲ್ಲ ನಿಮ್ಮ ಸ್ನೇಹಿತರಿಗೂ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಯೂಟ್ಯೂಬ್ ಚಾನಲ್. ಸೊ ಕಂಪ್ಲೀಟ್ ಡೀಟೇಲ್ಸ್ ನ ತಿಳಿಸ್ಕೊಡ್ತೀನಿ, ತಪ್ಪದೇನೆ ಮಿಸ್ ಮಾಡ್ದೇನೆ ನೋಡಿ ಸ್ನೇಹಿತರೆ. ಓಕೆನಾ. ಸೊ ನೋಡಿ, ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್. ಓಕೆನಾ. ಸೊ ಅಸಿಸ್ಟೆಂಟ್, ಸ್ಟೋರ್ ಕೀಪರ್ ಪೋಸ್ಟ್ ಗಳಿಗೆ ಕರೆದಿರುವಂತದ್ದು 132 ವೇಕೆನ್ಸಿಗಳು ಇದಾವೆ ಸ್ನೇಹಿತರೆ. ಸೊ ಸ್ಯಾಲರಿ ಬಂದು 41,000 ರೂಪಾಯಿಂದ ಹಿಡಿದು 42,000 ರೂಪಾಯಿ, 773 ರೂಪಾಯಿ. ಓಕೆನಾ. ಸೊ ಪೇ ಸ್ಕೇಲ್ ಪರ್ ಮಂತ್ ಗೆ ಇರೋದು ಸ್ನೇಹಿತರೆ. ಇದು ಸೆಂಟ್ರಲ್ ಗೌರ್ಮೆಂಟ್ ಆಗಿರುತ್ತೆ, PSU ಆಗಿರುತ್ತೆ ಸ್ನೇಹಿತರೆ. PSU ಅಂದ್ರೆ ಪಬ್ಲಿಕ್ ಸೆಕ್ಟರ್ ಯೂನಿಟ್ ಅಂತ. ಓಕೆನಾ. ಅಂಡರ್ಟೇಕಿಂಗ್, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಅಂತ. ಮತ್ತು ಇದು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡಬೇಕಾಗಿರುತ್ತೆ. ಲಾಸ್ಟ್ ಡೇಟ್ ಬಂದು 12/1/2026 ಲಾಸ್ಟ್ ಡೇಟ್ ಆಗಿರುತ್ತೆ ಸ್ನೇಹಿತರೆ. ಕೇರಳದಲ್ಲಿ ಜಾಬ್ ಲೊಕೇಶನ್ ಆಗಿರುತ್ತೆ. ಸೊ ಆಲ್ ಓವರ್ ಇಂಡಿಯಾದಲ್ಲಿ ಇರುವಂತಹ ಅಭ್ಯರ್ಥಿಗಳು ಅಪ್ಲಿಕೇಶನ್ಸ್ ಅಪ್ಲೈ ಮಾಡಬಹುದು. ಸೊ ಬರೀ ಕೇರಳದವರೇ ಅಪ್ಲೈ ಮಾಡಬೇಕು ಅಂತ ಏನು ಇಲ್ಲ ಸ್ನೇಹಿತರೆ. ಇದು ಸೆಂಟ್ರಲ್ ಗೌರ್ಮೆಂಟ್ ಆಗಿರೋದ್ರಿಂದ ಎಲ್ಲರೂ ಕೂಡ ಅಪ್ಲಿಕೇಶನ್ಸ್ ಅಪ್ಲೈ ಮಾಡಬಹುದಾಗಿರುತ್ತೆ. ಲೊಕೇಶನ್ ಬಂದು ಅಲ್ಲಿರುತ್ತೆ. ಅದಾದ್ಮೇಲೆ ನೀವು ಟ್ರಾನ್ಸ್ಫರ್ ಮಾಡ್ಕೋಬಹುದಾಗಿರುತ್ತೆ ಮಂಗಳೂರಿಗೆ. ಓಕೆನಾ. ಸೊ ಮಂಗಳೂರಲ್ಲಿ ಕೂಡ ನಮ್ದು ಪೋರ್ಟ್ ಇದೆ. ಸೊ ಅಲ್ಲಿ ಕೂಡ ನಿಮ್ಗೆ ಕೆಲಸ ಸಿಗುತ್ತೆ ಸರ್. ಓಕೆನಾ. ಸೊ ಏನಪ್ಪ ಪೋಸ್ಟ್ ಅಂತ ಹೇಳಿದ್ರೆ, ಸೀನಿಯರ್ ಶಿಪ್ ಡ್ರಾಫ್ಟ್ಸ್ ಮ್ಯಾನ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಇನ್ಸ್ಟ್ರುಮೆಂಟೇಶನ್. ಓಕೆನಾ. ಡ್ರಾಫ್ಟ್ಸ್ ಮ್ಯಾನ್ಗೆ ಪೋಸ್ಟ್ ಕರೆದಿರುವಂತದ್ದು. ಮತ್ತೆ ಜೂನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಸಿವಿಲ್ ಮತ್ತು ಇನ್ಸ್ಟ್ರುಮೆಂಟೇಶನ್ ಕರೆದಿದ್ದಾರೆ. ಮತ್ತು ಲ್ಯಾಬೊರೇಟರಿ ಅಸಿಸ್ಟೆಂಟ್ಗೆ ಮೆಕ್ಯಾನಿಕಲ್ ಪೋಸ್ಟ್ ಮತ್ತು ಕೆಮಿಕಲ್ ಪೋಸ್ಟ್ ಇದೆ. ಸ್ಟೋರ್ ಕೀಪರ್ಗೆ ಮತ್ತು ಅಸಿಸ್ಟೆಂಟ್ಗೆ ಟೋಟಲ್ 132 ವೇಕೆನ್ಸಿಗಳಿದಾವೆ ಸ್ನೇಹಿತರೆ. ಓಕೆನಾ. ಸೊ 2 ವೇಕೆನ್ಸಿ PWD ಕ್ಯಾಂಡಿಡೇಟ್ಸ್ ಕೂಡ ಇದೆ. ಸೊ ಇದನ್ನು ಕೂಡ ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ನೋಡಿ, ಡಿಪ್ಲೊಮಾ ಆಗಿರುವಂತಹ ಎಲ್ಲ ಅಭ್ಯರ್ಥಿಗಳು ಅಪ್ಲಿಕೇಶನ್ಸ್ ಅಪ್ಲೈ ಮಾಡಬಹುದಾಗಿರುತ್ತೆ. ಸೀನಿಯರ್ ಶಿಪ್ ಡ್ರಾಫ್ಟ್ಸ್ ಮ್ಯಾನ್ಗೆ 3 ವರ್ಷ ಡಿಪ್ಲೊಮಾ ಆಗಿರುವಂತವರು ಅಪ್ಲಿಕೇಶನ್ಸ್ ಅಪ್ಲೈ ಮಾಡಬಹುದು. ಪ್ಲಸ್ 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದ್ರೆ ಒಳ್ಳೇದು ಸ್ನೇಹಿತರೆ. ಓಕೆನಾ. ಸೊ ಡಿಸೈರ್ಡ್ ಕ್ಯಾಡ್, ತ್ರಿಬೋನ್ ಮತ್ತೆ ಕ್ಯಾಡ್ಮೆಟಿಕ್ ನಾಲೆಜ್ ಇರಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಇದೆಲ್ಲ ಸಾಫ್ಟ್ವೇರ್ಸ್, ಇದು ನಾಲೆಜ್ ಇರಬೇಕು ಅಂತ ಬಿಟ್ಟು ಕೊಟ್ಟಿದ್ದಾರೆ. ಮತ್ತು ಜೂನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ ಆಗಿ ಪೋಸ್ಟ್ ಕರೆದಿರೋದು ಡಿಪ್ಲೊಮಾ ಮಾಡಿರಬೇಕು ಮತ್ತು 4 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರಬೇಕು ಇನ್ ಇನ್ಸ್ಟಾಲಿಂಗ್ ಅಂಡ್ ಕಮಿಷನಿಂಗ್. ಓಕೆನಾ. ಸೊ ಇದಾದ ನಂತರ ಲ್ಯಾಬೊರೇಟರಿ ಅಸಿಸ್ಟೆಂಟ್, ಡಿಪ್ಲೊಮಾ ಮೆಕ್ಯಾನಿಕಲ್ ಮತ್ತು ಮೆಟಲರ್ಜಿ ಅಥವಾ BSc ಕೆಮಿಸ್ಟ್ರಿ ಮಾಡ್ಕೊಂಡಿರುವಂತಹ ಅಭ್ಯರ್ಥಿಗಳು ಮಿನಿಮಮ್ 4 ಇಯರ್ಸ್ ಲ್ಯಾಬ್ ಆರ್ ಟೆಸ್ಟಿಂಗ್ ಎಕ್ಸ್ಪೀರಿಯನ್ಸ್ ಮಾಡಿರ್ಬೇಕಾಗಿರುತ್ತೆ ಸರ್. ಮತ್ತು ಇನ್ನು ಸ್ಟೋರ್ ಕೀಪರ್ ಪೋಸ್ಟ್ ಕರೆದರೆ ಡಿಗ್ರಿ ಮತ್ತು PG ಡಿಪ್ಲೊಮಾ ಇನ್ ಮೆಟೀರಿಯಲ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಅಥವಾ ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಮಾಡ್ಕೊಂಡು 4 ವರ್ಷ ಸ್ಟೋರ್ ಕೀಪಿಂಗ್ ಎಕ್ಸ್ಪೀರಿಯನ್ಸ್ ಇರಬೇಕಾಗಿರುತ್ತೆ. ಸೊ ಅಂತ ಒಂದು ಅಭ್ಯರ್ಥಿಗಳು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಇನ್ನು ಅಸಿಸ್ಟೆಂಟ್ ಪೋಸ್ಟ್ ನೋಡೋದಾದ್ರೆ ಡಿಗ್ರಿ ಆಗಿರಬೇಕು ಪ್ಲಸ್ 4 ಇಯರ್ಸ್ ಎಕ್ಸ್ಪೀರಿಯನ್ಸ್, ERP ಎಕ್ಸ್ಪೀರಿಯನ್ಸ್ ಆಗಿರಬೇಕಾಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಆಗಿರುವಂತಹ ಅಭ್ಯರ್ಥಿಗಳು ಅಪ್ಲಿಕೇಶನ್ಸ್ ಅಪ್ಲೈ ಮಾಡಬಹುದು. ಏಜ್ ಲಿಮಿಟ್ ನೋಡೋದಾದ್ರೆ 35 ವರ್ಷದವರೆಗೂ ಏಜ್ ಲಿಮಿಟ್ ಇದೆ. OBCಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ಸ್ ಇದೆ. SCಗೆ 5 ವರ್ಷ, STಗೂ 5 ವರ್ಷ ಮತ್ತು PWD ಆಗಿರುವಂತವರು ಪೋಸ್ಟ್ ವೈಸ್ 45ರಿಂದ 50 ವರ್ಷದವರೆಗೂ ಏಜ್ ಲಿಮಿಟ್ ಇದೆ ಸ್ನೇಹಿತರೆ. ಓಕೆನಾ. ಸೊ ಸ್ಯಾಲರಿ ಬಂದು ನೋಡಿ, W6 ಅಂತ ಇರುವಂತಹ ಕ್ಯಾಟಗರಿಗೆಲ್ಲ 41,055 ರೂಪಾಯಿ ಇರುತ್ತೆ. W7 ಅಂತ ಇರುವಂತಹ ಕ್ಯಾಟಗರಿಗೆಲ್ಲ 42,773 ಇರುತ್ತೆ. ಮತ್ತು ಅಡಿಷನಲ್ ಬೆನಿಫಿಟ್ಸ್ ಇರುತ್ತೆ. DA, HRA, ಕನ್ವೀನಿಯನ್ಸ್, ನ್ಯೂ ಪೆನ್ಷನ್ ಸ್ಕೀಮ್ ಇರುತ್ತೆ, ಪ್ರಾವಿಡೆಂಟ್ ಫಂಡ್ ಇರುತ್ತೆ, ಗ್ರಾಚ್ಯುಟಿ ಇರುತ್ತೆ, ಮೆಡಿಕಲ್ ಅಂಡ್ ಇನ್ಶೂರೆನ್ಸ್ ಇರುತ್ತೆ, ಲೀವ್ ಅನೌನ್ಸ್ಮೆಂಟ್ ಇರುತ್ತೆ. ಎಲ್ಲದೂ ಸೇರಿ ನಿಮಗೆ ಕೈಗೆ ಒಂದು 70,000 ರೂಪಾಯಿ ಸಂಬಳ ಬರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಗಮನದಲ್ಲಿರಲಿ. ಮತ್ತು ಸೆಲೆಕ್ಷನ್ ಪ್ರೋಸೆಸ್ ನೋಡೋದಾದ್ರೆ, ಸೀನಿಯರ್ ಶಿಪ್ ಡ್ರಾಫ್ಟ್ಸ್ ಮ್ಯಾನ್ಗೆ ಆನ್ಲೈನ್ ಟೆಸ್ಟ್ ಇರುತ್ತೆ 70 ಮಾರ್ಕ್ಸ್ಗೆ ಮತ್ತು ಪ್ರಾಕ್ಟಿಕಲ್ ಕ್ಯಾಡ್ ಟೆಸ್ಟ್ ಇರುತ್ತೆ 30 ಮಾರ್ಕ್ಸ್ಗೆ. ಮತ್ತು ಅದರ್ ಪೋಸ್ಟ್ಗಳಿಗೆ ನೋಡೋದಾದ್ರೆ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರುತ್ತೆ 70 ಮಾರ್ಕ್ಸ್ಗೆ, ಡಿಸ್ಕ್ರಿಪ್ಟಿವ್ ಟೈಪ್ 30 ಕ್ವಶನ್ಸ್ 30 ಮಾರ್ಕ್ಸ್ಗೆ ಇರುತ್ತೆ ಸ್ನೇಹಿತರೆ. ಯಾವುದೇ ರೀತಿಯ ನೆಗೆಟಿವ್ ಮಾರ್ಕಿಂಗ್ ಇಲ್ಲ ಸ್ನೇಹಿತರೆ.
ಓಕೆನಾ. ಸೊ ಇದು ಗಮನದಲ್ಲಿ ಅದಾದ ನಂತರ ಎಕ್ಸಾಮ್ ಸೆಂಟರ್ ಬಂದು ಕೇರಳದಲ್ಲೇ ಇರುತ್ತೆ. ಸೊ ಅಲ್ಲಿಗೆ ಹೋಗಿ ನೀವು ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಕೊಚ್ಚಿನ್ ಶಿಪ್ ಯಾರ್ಡ್ .in ಅನ್ನೋ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಕೆರಿಯರ್ಸ್ಗೆ ಹೋಗಿ ಅಲ್ಲಿ CSL ಕೊಚ್ಚಿ ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡ್ಕೊಂಡ್ರೆ ಸೊ ಬರುತ್ತೆ ಸ್ನೇಹಿತರೆ ಇದು. ಅಥವಾ ನೀವು ಲಿಂಕ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅದನ್ನು ಕೂಡ ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ಕೊಳ್ಳಿ. ಜನರಲ್, OBC ಮತ್ತೆ ಎಕನಾಮಿಕ್ ವೀಕರ್ ಸೆಕ್ಷನ್ಗೆ 700 ರೂಪಾಯಿ ಇದೆ ಅಪ್ಲಿಕೇಶನ್ ಫೀ. SC ST ಮತ್ತು PWD ಗೆ ಯಾವುದೇ ರೀತಿಯ ಫೀ ಇಲ್ಲ ಸ್ನೇಹಿತರೆ. ಆನ್ಲೈನ್ ಮುಖಾಂತರ ಫೀ ಪೇ ಮಾಡಬೇಕಾಗಿರುತ್ತೆ. ಸೊ UPI, ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, ನೆಟ್ ಬ್ಯಾಂಕಿಂಗು ಯಾವ್ದಾದ್ರು ಕೂಡ ಪೇ ಮಾಡಬಹುದಾಗಿರುತ್ತೆ. ಓಕೆನಾ. ಸೊ ಲಾಸ್ಟ್ ಡೇಟ್ ಬಂದು 12ನೇ ತಾರೀಕು ಜನವರಿ ಲಾಸ್ಟ್ ಡೇಟ್ ಆಗಿರುತ್ತೆ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಅಪ್ಲೈ ಆನ್ಲೈನ್ ಅಂತ ಏನಿದೆ, ಈ ಒಂದು ಲಿಂಕ್ ನ ಕ್ಲಿಕ್ ಮಾಡ್ಕೊಂಡ್ರೆ ಅಪ್ಲಿಕೇಶನ್ ಓಪನ್ ಆಗುತ್ತೆ ಸ್ನೇಹಿತರೆ. ಸೊ ಇದರಲ್ಲಿ ನೀವು ಇಲ್ಲಿ ಇಟ್ ಇಸ್ ಕನ್ಫರ್ಮ್ಡ್ ಅಂತ ಕೊಟ್ಟು ಸಬ್ಮಿಟ್ ಕೊಟ್ರೆ ಇಲ್ಲಿ ಬರುತ್ತೆ. ಸೊ ಇದರಲ್ಲಿ ನೀವು ಯಾವ ಒಂದು ಪೋಸ್ಟ್ ಗೆ ಅಪ್ಲೈ ಮಾಡ್ತಾ ಇದೀರಾ ಅದಕ್ಕೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಈ ರೀತಿ ಇದೆ, ಚೆಕ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ತಿಳಿಸ್ಕೊಡ್ತೀನಿ. ಇನ್ನು ನಿಮ್ಗೆ ನೋಟಿಫಿಕೇಶನ್, ಅಫಿಷಿಯಲ್ ನೋಟಿಫಿಕೇಶನ್ ಬೇಕು ಅಂತ ಹೇಳಿದ್ರೆ ಇಲ್ಲಿ ಏನಿದೆ ಡೌನ್ಲೋಡ್ PDF ಅಂತ, ಇದನ್ನ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಸ್ನೇಹಿತರೆ. ಸೊ ಈ ಒಂದು ನೋಟಿಫಿಕೇಶನ್ ಚೆಕ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಆನ್ಲೈನ್ ಅಪ್ಲಿಕೇಶನ್ ಕರೆದಿರೋದು ಸೊ ಸೀನಿಯರ್ ಡ್ರಾಫ್ಟ್ಮನ್ಶಿಪ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಇನ್ಸ್ಟ್ರುಮೆಂಟೇಷನ್, ಮೆಕ್ಯಾನಿಕಲ್, ಈ ರೀತಿ ಪ್ರತಿಯೊಂದು ಡೀಟೇಲ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಯಾರೆಲ್ಲ ಅಪ್ಲಿಕೇಶನ್ ಅಪ್ಲೈ ಮಾಡ್ತಾ ಇದ್ದಾರೆ ಇದನ್ನ ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ಕೊಳ್ಳಿ. ಸೊ ಇದರಲ್ಲಿ ಅಸಿಸ್ಟೆಂಟ್ ಪೋಸ್ಟ್ ಗೆ ಲೋ ವಿಷನ್, ಡೆಫ್ ಅಂಡ್ ಹಿಯರಿಂಗ್ ಆರ್ಮ್ ಮತ್ತು 1 ಆರ್ಮ್ 1 ಲೆಗ್, ಬೋತ್ ಲೆಗ್, ಇಂತಹ ಒಂದು ಕ್ಯಾಟಗರಿಯಲ್ಲಿ ಇರುವಂತಹ ಡಿಸಬಿಲಿಟಿ ಕ್ಯಾಂಡಿಡೇಟ್ಸ್ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಸ್ಟೋರ್ ಕೀಪರ್ಗೂ ಕೂಡ ಸೇಮ್, ಆದ್ರೆ ಫುಲ್ಲಿ ಬ್ಲೈಂಡ್ ಆಗಿರುವಂತಹ ಕ್ಯಾಂಡಿಡೇಟ್ಸ್ಗೆ ಎಲಿಜಿಬಲ್ ಇಲ್ಲ ಸ್ನೇಹಿತರೆ. ಸೊ ಇದು ಗಮನದಲ್ಲಿ ಇರಲಿ. ಮತ್ತು ನಿಮ್ಗೆ ಸ್ಯಾಲರಿ ಈಗಾಗಲೇ ಹೇಳಿದಾಗೆ 70,000 ರೂಪಾಯಿ ಅಂತ ಹೇಳಿದೆ, ಇಲ್ಲೇ ಕೊಡ್ತಾ ಇದ್ದಾರೆ ನೋಡಿ, 77,000 ರೂಪಾಯಿ ನಿಮಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಕೊಡ್ತಾ ಇರೋದು. ಓಕೆನಾ. ಸೊ ಇದು ಈ ರೀತಿ ಇದೆ. ಸೊ ನಿಮ್ಗೆ ಇದು ಪರ್ಮನೆಂಟ್ ಜಾಬ್ ಆಗಿರುತ್ತೆ ಸ್ನೇಹಿತರೆ. ಯಾರೆಲ್ಲ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು ಅಪ್ಲೈ ಮಾಡ್ಕೊಳ್ಳಿ. ಸೊ ಆದಷ್ಟು ಬೇಗ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಹಲವಾರು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದೀವಿ, ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಲಾಸ್ಟ್ ಡೇಟ್ ಹತ್ರದಲ್ಲಿರುವಂತಹ ಪೋಸ್ಟ್ ಗಳು ಇಲ್ಲಿ ಲಿಸ್ಟ್ ಆಗ್ತಾ ಇರುತ್ತೆ, ನೋಡ್ಕೊಂಡು ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ಕೊಳ್ಳಿ. ನೋಡಿ 9ನೇ ತಾರೀಕು ಜನವರಿಗೆ WCT ತುಮಕೂರು ಲಾಸ್ಟ್ ಡೇಟ್ ಇದೆ. ಸೊ 10ನೇ ತಾರೀಕಿಗೆ BML ಎಕ್ಸಿಕ್ಯೂಟಿವ್ ಪೋಸ್ಟ್ ಗಳು ಲಾಸ್ಟ್ ಡೇಟ್ ಇದೆ. 12ನೇ ತಾರೀಕಿಗೆ ನಬಾರ್ಡ್ ಕೂಡ ಲಾಸ್ಟ್ ಡೇಟ್ ಇದೆ ಮತ್ತು ಕೊಚ್ಚಿನ್ ಶಿಪ್ ಯಾರ್ಡ್ ಕೂಡ ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ಸೊ ಈ ರೀತಿ ಹಲವಾರು ಪೋಸ್ಟ್ ಗಳು ಲಾಸ್ಟ್ ಡೇಟ್ ಇರುವಂತಹ ಪೋಸ್ಟ್ ಗಳು ಇಲ್ಲಿ ಬರ್ತಾ ಇರುತ್ತೆ, ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡಬಹುದಾಗಿರುತ್ತೆ. ಇನ್ನು ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್